ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅಡಿಯಲ್ಲಿನ ಮುಕ್ತಾಂಬಿಕಾ ಪದವಿ ಪೂರ್ವ ವಸತಿಯುಕ್ತ ವಿಜ್ಞಾನ ಮಹಿಳಾ ಮಹಾವಿದ್ಯಾಲಯ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅಡಿಯಲ್ಲಿನ ಮುಕ್ತಾಂಬಿಕಾ ಪದವಿ ಪೂರ್ವ ವಸತಿಯುಕ್ತ ವಿಜ್ಞಾನ ಮಹಿಳಾ ಮಹಾವಿದ್ಯಾಲಯ. ಗುಣಮಟ್ಟ ಶಿಕ್ಷಣ ನೀಡುತ್ತಿರುವ ಈ ಕಾಲೇಜಿನಲ್ಲಿ ಎಸ್ಎಸ್ಎಲ್ಸಿ ಫಲಿತಾಂಶದ ನಂತರ ಪಿಯುಸಿ ಪ್ರಥಮ ವರ್ಷಕ್ಕೆ ಪ್ರವೇಶಗಳು ಪ್ರಾರಂಭವಾಗುತ್ತಿವೆ. ಸುಸಜ್ಜಿತ ಹವಾನಿಯಂತ್ರಿತ ಕ್ಲಾಸ್ ರೂಮ್ಗಳು, ಎಲ್ಸಿಡಿ ಸ್ಮಾರ್ಟ್ ಕ್ಲಾಸ್ಗಳು, ಪರಿಣಿತ ಅಧ್ಯಾಪಕರಿಂದ ಬೋಧನೆ ಮತ್ತು ಉಚಿತ ಸಿಇಟಿ ತರಬೇತಿ, ಆಧುನಿಕ ಸಲಕರಣೆ ಹೊಂದಿದ ವಿಷಯವಾರು ಸುಸಜ್ಜಿತ ಪ್ರಯೋಗಾಲಯ, ಬೃಹತ್ ಗ್ರಂಥ ಭಂಡಾರ ಹೊತ್ತಿರುವ ಗ್ರಂಥಾಲಯ ಸೌಲಭ್ಯ, ಎಸ್ಡಿಆರ್ ಮಾದರಿಯಂತೆ ವರ್ಗಗಳು, ಪರೀಕ್ಷೆಗಳು ಮತ್ತು ಪ್ರತಿನಿತ್ಯ ಗೃಹಪಾಠ ನಡೆಸಲಾಗುವುದು. ವಿದ್ಯಾರ್ಥಿನಿಯರಿಗಾಗಿ ಸಕಲ ಆಧುನಿಕ ಸೌಲಭ್ಯ ಹೊಂದಿರುವ ಹಾಸ್ಟೆಲ್ ವ್ಯವಸ್ಥೆ ಮತ್ತು ಮುಂದೆ ಬಿಎಸ್ಸಿ ಅಗ್ರಿಯಲ್ಲಿ ಆಸಕ್ತಿ ಇರುವವರಿಗೆ ಕೃಷಿ ಜ್ಞಾನದ ಕ್ಲಾಸುಗಳು, ಕೃಷಿ ಕುರಿತಾದ ಮಾಹಿತಿ, ಮಾರ್ಗದರ್ಶನ ನೀಡಲಾಗುವುದು. ಎಸ್ಎಸ್ಎಲ್ಸಿ ಫಲಿತಾಂಶದ ನಂತರ ಪಿಯುಸಿ ಪ್ರಥಮ ವರ್ಷಕ್ಕೆ ಪ್ರವೇಶಗಳು ಪ್ರಾರಂಭವಾಗುತ್ತಿವೆ. ಯಾವುದೇ ಡೊನೇಷನ್ ಇಲ್ಲ. ಹಿಂದೆ ನಿಮ್ಮ ಸ್ಥಳ ಕಾಯ್ದಿರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಪ್ರಾಂಶುಪಾಲರು ದೂರವಾಣಿ ಸಂಖ್ಯೆ 08472273411 ಮತ್ತು 231192. ನಮಸ್ಕಾರ ವೀಕ್ಷಕರೇ, ಎನ್ ಗುಲ್ಬರ್ಗಾ ನ್ಯೂಸ್ಗೆ ಸ್ವಾಗತ. ನಾನು ಶಕುಂತಲಾ. ಮೊದಲಿಗೆ ಹೆಡ್ಲೈನ್ಸ್. ದಾಲ್ಮಿಲ್ ಮಾಲೀಕರು ಹಾಗೂ ವಿವಿಧ ಸಂಘ ಸಂಸ್ಥೆಗಳಿಂದ ಶರಣಬಸವೇಶ್ವರ ದೇವಸ್ಥಾನಕ್ಕೆ ಆಹಾರ ಧಾನ್ಯ ಸಮರ್ಪಣೆ. ಪ್ರಿಯಾಂಕ್ ಖರ್ಗೆ ಆಡಳಿತದಲ್ಲಿ ಅಕ್ರಮ ದಂಧೆಕೋರರ ಹಾವಳಿ, ಆಂದೋಲನ ಸ್ವಾಮೀಜಿ ಆರೋಪ. ವೈಜ್ಞಾನಿಕ ಜಾತಿ ಗಣತಿ ಮಾಡುವಂತೆ ವೀರಶೈವ ಲಿಂಗಾಯತ ಸಮಾಜದ ಮುಖಂಡರ ಒತ್ತಾಯ. ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ವರ್ಗಾವಣೆಗೆ ತೀವ್ರ ವಿರೋಧ. ಇದೀಗ ವಾರ್ತೆಗಳ ವಿವರ. ಕಲ್ಯಾಣ ಕರ್ನಾಟಕ ಭಾಗದ ಆರಾಧ್ಯ ದೈವ ಶ್ರೀ ಶರಣಬಸವೇಶ್ವರ ದೇವಸ್ಥಾನಕ್ಕೆ ದಾಸೋಹಕ್ಕಾಗಿ ದಾಲ್ಮಿಲ್ಗಳ ಮಾಲೀಕರು ಆಹಾರ ಧಾನ್ಯಗಳನ್ನು ನೀಡುವ ಮೂಲಕ ಭಕ್ತಿಯನ್ನ ಮೆರೆದರು. ಆಹಾರ ಧಾನ್ಯ ಮತ್ತು ಬೀಜ ವ್ಯಾಪಾರಿಗಳ ಸಂಘ, ಗುಲ್ಬರ್ಗಾ ದಾಲ್ ಮಿಲ್ಲರ್ಸ್ ಅಸೋಸಿಯೇಷನ್, ಕೃಷಿ ಪರಿಕರಗಳ ಮಾರಾಟಗಾರರ ಸಂಘದ ವತಿಯಿಂದ ಪ್ರತಿ ವರ್ಷದಂತೆ ಈ ಬಾರಿಯೂ ಸಹ ಕಲ್ಯಾಣ ಕರ್ನಾಟಕ ಭಾಗದ ಆರಾಧ್ಯ ದೈವ ಶ್ರೀ ಶರಣಬಸವೇಶ್ವರ ದೇವಸ್ಥಾನಕ್ಕೆ ಆಹಾರ ಧಾನ್ಯಗಳನ್ನು ದೇಣಿಗೆಯಾಗಿ ನೀಡುವ ಮೂಲಕ ಭಕ್ತಿ ಮೆರೆದಿದ್ದಾರೆ. ನಗರದ ನೆಹರುಗಂಜ್ ಹನುಮಾನ್ ಮಂದಿರದಿಂದ ಎಪಿಎಂಸಿ ಯಾರ್ಡ್ ಚೌಕ್ ಪೊಲೀಸ್ ಸ್ಟೇಷನ್ ಮಾರ್ಗವಾಗಿ ಶ್ರೀ ಶರಣಬಸವೇಶ್ವರ ದೇವಸ್ಥಾನದವರೆಗೆ ವಿವಿಧ ಕಲಾ ತಂಡಗಳೊಂದಿಗೆ ಬೃಹತ್ ಮೆರವಣಿಗೆ ಮೂಲಕ ಆಗಮಿಸಿ ಆಹಾರ ಧಾನ್ಯಗಳನ್ನು ಸಮರ್ಪಣೆ ಮಾಡಲಾಯಿತು. ಈ ವೇಳೆ ಹಲವು ಮುಖಂಡರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಈ ವೇಳೆ ಮಾತನಾಡಿದ ಮುಖಂಡರು, ಪ್ರತಿ ಬಾರಿಯಂತೆ ಈ ವರ್ಷವೂ ಕೂಡ ಆಹಾರ ಧಾನ್ಯ ಮತ್ತು ಬೀಜ ವ್ಯಾಪಾರಿಗಳ ಸಂಘ, ಗುಲ್ಬರ್ಗಾ ದಾಲ್ ಮಿಲ್ಲರ್ಸ್ ಅಸೋಸಿಯೇಷನ್, ಕೃಷಿ ಪರಿಕರಗಳ ಮಾರಾಟಗಾರರ ಸಂಘದ ವತಿಯಿಂದ ಲಾರಿಯಲ್ಲಿ ದವಸ ಧಾನ್ಯಗಳನ್ನು ತಂದು ದಾಸೋಹಕ್ಕಾಗಿ ಶರಣಬಸವೇಶ್ವರರ ದೇವಸ್ಥಾನಕ್ಕೆ ಸಮರ್ಪಿಸಲಾಯಿತು ಎಂದರು. ಈಗಾಗಲೇ ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಕಲಬುರಗಿ ನಗರದ ಎಪಿಎಂಸಿ ವರ್ತಕರ ಸಂಘ, ಆಹಾರ ಧಾನ್ಯ ಮತ್ತು ಬೀಜ ವ್ಯಾಪಾರಿಗಳ ಸಂಘ, ಕಲಬುರಗಿ ದಾಲ್ ಮಿಲ್ಲರ್ಸ್ ಅಸೋಸಿಯೇಷನ್ ಮತ್ತು ಕಲಬುರಗಿ ಕೃಷಿ ಪರಿಕರ ಸಂಘದ ವತಿಯಿಂದ ಕಳೆದ 4 ವರ್ಷಗಳಿಂದ ಸತತವಾಗಿ ಕಲಬುರಗಿ ನಗರದ ನೆಹರುಗಂಜ್ ವ್ಯಾಪಾರಸ್ಥರ ಮತ್ತು ಕೃಷಿ ಪರಿಕರ ಸಂಘ ಮತ್ತು ದಾಲ್ ಮಿಲ್ ಅಸೋಸಿಯೇಷನ್ ವತಿಯಿಂದ ಶ್ರೀ ಶರಣಬಸವೇಶ್ವರ
ದೇವಸ್ಥಾನಕ್ಕೆ ಆಹಾರ ಧಾನ್ಯಗಳ ಸಮರ್ಪಣೆ ಕಾರ್ಯಕ್ರಮವನ್ನು ಕಳೆದ 4 ವರ್ಷದಿಂದ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಅದೇ ವರ್ಷದಂತೆ ಈ ವರ್ಷವೂ ಕೂಡ ಸುಮಾರು 300 ಕ್ವಿಂಟಲ್ ಆಹಾರ ಧಾನ್ಯ ಪದಾರ್ಥಗಳು, ಸಕ್ಕರೆ, ಅಕ್ಕಿ, ಜೋಳ, ತೊಗರಿಬೇಳೆ, ಬೆಲ್ಲ, ಇದೇ ರೀತಿ ಅನೇಕ ಪದಾರ್ಥಗಳು, ಎಣ್ಣೆ, ಇವೆಲ್ಲ ಪದಾರ್ಥಗಳನ್ನು ಇವತ್ತು ಎಲ್ಲ ನಮ್ಮ ವ್ಯಾಪಾರಸ್ಥರು ಸ್ವಇಚ್ಛೆಯಿಂದ ತಮ್ಮ ಶಕ್ತಿ ಅನುಸಾರ, ಭಕ್ತಿ ಅನುಸಾರ ಇಲ್ಲಿರ್ತಕ್ಕಂಥ ಗುಮಾಸ್ತ ಸಂಘದವರು, ಹಮಾಲ್ ಸಂಘದವರು ಮತ್ತು ಅನೇಕ ವರ್ತಕರು ಇಲ್ಲಿ ಕೆಲಸ ಮಾಡ್ತಕ್ಕಂಥ ಸಾಕಷ್ಟು ಜನ ಅವರು ಸ್ವಯಂ ಪ್ರೇರಿತವಾಗಿ ಶರಣಬಸವೇಶ್ವರ ದಾಸೋಹಕ್ಕೆ ಸ್ವಯಂ ಪ್ರೇರಿತವಾಗಿ ತಮ್ಮ ಕೈಲಾದಷ್ಟು ಭಕ್ತಿಯನ್ನು ಸಮರ್ಪಣೆ ಮಾಡಿದ್ದಾರೆ. ಅದನ್ನು ಇವತ್ತು ನಾವು ಎಲ್ಲರೂ ಸೇರಿಕೊಂಡು ಇಲ್ಲಿರ್ತಕ್ಕಂಥ ವ್ಯಾಪಾರಸ್ಥರು, ನಮ್ಮ ಮಾಜಿ ಅಧ್ಯಕ್ಷರಾದಂಥ ಶ್ರೀಮಂತ ಉದ್ನೂರವ್ರು ಇರ್ಬೋದು, ದಾಲ್ಮಿಲ್ ಅಸೋಸಿಯೇಷನ್ ಅಧ್ಯಕ್ಷರಾದಂಥ ಕೋಬಾಳ್ ಅವರು, ದಾಲ್ಮಿಲ್ ಪದಾಧಿಕಾರಿಗಳು ಮತ್ತು ಇದು ನಮ್ಮ ಕೃಷಿ ಪರಿಕರ ಸಂಘದ ಅಧ್ಯಕ್ಷರು ಬಸವರಾಜ್ ಮಂಗಲ್ಗಿ ಅವರು, ಅವರ ಪದಾಧಿಕಾರಿಗಳು ಎಲ್ಲರೂ ಸೇರಿಕೊಂಡು ಇದಕ್ಕೆ ಇವತ್ತು ಶರಣಬಸವೇಶ್ವರ ದೇವಸ್ಥಾನಕ್ಕೆ ಸಮರ್ಪಣೆ ಮಾಡೋದಕ್ಕೆ ನಾವು ಬರ್ತಾ ಇದ್ದೀವಿ. ಇವತ್ತು ನಾವಲ್ಲಿ ಸಮರ್ಪಣೆ ಮಾಡಿ ಪ್ರಸಾದ ಸ್ವೀಕಾರ ಮಾಡಿಕೊಂಡು ಎಲ್ಲರೂ ಆಶೀರ್ವಾದ ಪಡ್ಕೊಂಡು ಬರ್ತೀವಿ ಅಂತ ಹೇಳಿ. ನಮಸ್ಕಾರ. ಗುಲ್ಬರ್ಗ ಶ್ರೀ ಶರಣಬಸವೇಶ್ವರ ಜಾತ್ರಾ ಮಹೋತ್ಸವ ಏನು ಕಲಬುರಗಿದು ದೊಡ್ಡ ಜಾತ್ರಾ ಆಗ್ತದ. ಆ ಜಾತ್ರಾಗ ಗುಲ್ಬರ್ಗ ಸುಮಾರು 4 ವರ್ಷದಿಂದ APMC ಆಡ್ ಏನು ಒಗ್ಗಟ್ಟಿನಿಂದ ಎಲ್ಲ ಸಂಘದವರು, ಎಲ್ಲ ದಾಲ್ ಮಿಲ್ ಇರಲಿ, ಅಸೋಸಿಯೇಷನ್, ದಾಲ್ ಅಸೋಸಿಯೇಷನ್, ಸಕ್ರಿದು ಎಲ್ಲ ಬೀಜ ಏನು ಬ್ಯಾಳಿ ಇರಲಿ, ಸಕ್ರೆ, ಎಣ್ಣೆ ಎಲ್ಲ ಪದಾರ್ಥದ್ದು ಎಲ್ಲ ಒಗ್ಗಟ್ಟಾಗಿ APMCಯಿಂದ ಏನು ನಮ್ಮದು ದಾಸೋಗ ಏನು ಇದೇನು ಸೇವೆ ಮಾಡ್ಲಿಕತ್ತಾರೆ 4 ವರ್ಷದಿಂದ, ಆ ಶರಣಬಸವೇಶ್ವರ ಇಡೀ APMC ಅದ್ರಿಗೆ ಒಗ್ಗಟ್ಟು ದೇವರ ಆಶೀರ್ವಾದ ಹಿಂಗೆ ಮಾಡಿ ಇನ್ನೊಂದು ಹಚ್ಚಿ ರೀತಿ ನಮ್ಮ ಶರಣಬಸವೇಶ್ವರ ದಾಸೋಗ ಸೇವೆ ಮಾಡಿಕೊಳ್ಳಂತ ಎಲ್ಲರಿಗೆ ಹೇಳಿ ನಮ್ಮ ತಂದೆಯವ್ರ ಶಾಸಕರು ಅಲ್ಲಂಪುರ ಪಾಟೀಲ್ ಬರಬೇಕಾಗಿತ್ತು. ಬರಲ್ಲ ಕಾರಣ ನಾವು ಬಂದಿದ್ದೆವು. ಎಲ್ಲರಿಗೆ ಶುಭ ಕೋರುತ್ತೀನಿ. ನೇರುಗಂಜಿನಲ್ಲಿ ಶ್ರೀ ಶರಣಬಸವೇಶ್ವರ ಮಹಾದಾಸೋಹಕ್ಕೆ ನಾವು ಎಲ್ಲ ದಾಸೋಹ ಬೇಕಾದಂಥ ಅನಾಜನ್ನು ಕಲೆಕ್ಟ್ ಮಾಡಿ ಇವತ್ತು ತೆಗೆದುಕೊಂಡು ಹೋಗಿ ಸಮರ್ಪಿಸುವ ದಿವಸ. ಇವತ್ತು ನಮ್ಮ ನೇರುಗಂಜಿನಲ್ಲಿ ಒಂದು ಹಬ್ಬದ ವಾತಾವರಣ ಇದೆ. ದೇವಸ್ಥಾನಕ್ಕೆ ಹೋಗಿ ನಾವು ದರ್ಶನ ಮಾಡಿ ಮಹಾದಾಸೋಹ ಪ್ರಸಾದ ತಗೊಂಡು ಬರ್ತಕ್ಕಂಥ ಇವತ್ತಿನ ಕಾರ್ಯಕ್ರಮ. ಇವತ್ತು ಇಡೀ ಗಂಜಿನಲ್ಲಿ ಹಬ್ಬದ ವಾತಾವರಣ ಇದ್ದು ಇಡೀ ವ್ಯಾಪಾರ ವಹಿವಾಟು ಬಂದಿಟ್ಟು ಎಲ್ಲ ಜನರು, ಮಾಲಕರು, ಮುನಿಮರು, ಗುಮಾಸ್ತರು, ಹಮಾಲರು, ರೈತರು ಎಲ್ಲರೂ ಕೂಡಿ ಇವತ್ತು ನಾವು ದೇವಸ್ಥಾನಕ್ಕೆ ಹೋಗಿ ದರ್ಶನ ಪಡೆದು ಮಹಾದಾಸೋಹ ಪ್ರಸಾದ ತೆಗೆದುಕೊಂಡು ಬರ್ತಾ ಇದ್ದೀವಿ. ನಾವೆಲ್ಲರೂ ಇವತ್ತು ದೊಡ್ಡ ಪುಣ್ಯ ಮಾಡಿ ಬಂದೀವಂತ ತಿಳ್ಕೊತೇವೆ. ಇವತ್ತಿನ ಒಳ್ಳೆಯ ದಿವಸ. ಇವತ್ತಿನ ದಿವಸ ನಾವು ದರ್ಶನ ಮಾಡಿ ಎಲ್ಲರೂ ಪುನೀತರಾಗಿದ್ದೇವೆ ಅಂತ ಭಾವಿಸುತ್ತಾ ಇವತ್ತು ನಾವೆಲ್ಲರೂ ಶಾಂತರೀತಿಯಾಗಿ ಭಕ್ತಿಪೂರ್ವಕವಾಗಿ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ. ಗಂಜು ವ್ಯಾಪಾರಸ್ಥರು ಮತ್ತು ದಾಲ್ ಮಿಲ್ಲರ್ಸ್ ಅಸೋಸಿಯೇಷನ್ ಎಲ್ಲ ದಾಲ್ ಮಿಲ್ಲರ್ಸ್ ಅವರು ಮತ್ತು ಎಲ್ಲ ಗುಮಾಸ್ತರ ಬಾಂಧವರು, ಹಮಾಲರ ಬಾಂಧವರು ಪ್ರತಿ ವರ್ಷದಂತೆ ಈ ವರ್ಷವೂ ನಾವು ದಾಸೋಗ ಶ್ರೀ ಶರಣಬಸವೇಶ್ವರ ದೇವಸ್ಥಾನಕ್ಕೆ ಇವತ್ತಿನ ದಿವಸ ತೆಗೆದುಕೊಂಡು ಹೋಗಿ ಅಲ್ಲಿ ಸಮರ್ಪಿಸಿ ದೇವರ ಶರಣಬಸವೇಶ್ವರನ ದರ್ಶನ ಮಾಡಿಕೊಂಡು ಒಂದು ಪ್ರಾರ್ಥನೆ, ಮಳೆ ಬೆಳೆ ನಾಡು ಅಭಿವೃದ್ಧಿ ಆಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸುತ್ತಾ ದರ್ಶನ ಮಾಡಿಕೊಂಡು ಇವತ್ತು ಬಂದ್ಬಿಡ್ತೀವಿ. ಪರಮೇಶ್ವರ ಜಗದೀಶ್ವರ ಕಲಬುರಗಿ ಶ್ರೀ ಶರಣ ಬಸವೇಶ್ವರ, ಕಲಬುರಗಿ ಶ್ರೀ ಶರಣ ಬಸವೇಶ್ವರ ಪರಮೇಶ್ವರ. ಅರಳಗುಂಡಗಿಯಲ್ಲಿ ನಿನ್ನಯ ಜನನ, ಸಾಲುಕ್ಯ ಮನೆತನಕ್ಕೆ ನೀನಾದೆ ಕಿರಣ. ಅರಳಗುಂಡಗಿಯಲ್ಲಿ ನಿನ್ನಯ ಜನನ, ಸಾಲುಕ್ಯ ಮನೆತನಕ್ಕೆ ನೀನಾದೆ ಕಿರಣ. ನಿತ್ಯವೂ ಮಾಡಿದೆ ಗುರುವಿನ ಸ್ಮರಣ, ನಿತ್ಯವೂ ಮಾಡಿದೆ ಗುರುವಿನ ಸ್ಮರಣ. ಸತ್ಯಕಾಯಕ ಜ್ಯೋತಿ ನೀನಾದೆ ಶರಣ. ಪರಮೇಶ್ವರ ಜಗದೀಶ್ವರ, ಪರಮೇಶ್ವರ ಜಗದೀಶ್ವರ ಕಲಬುರಗಿ ಶ್ರೀ ಶರಣ ಬಸವೇಶ್ವರ, ಕಲಬುರಗಿ ಶ್ರೀ ಶರಣ ಬಸವೇಶ್ವರ ಪರಮೇಶ್ವರ.
ಶಮೆದಮೆ ಎರಡೆತ್ತು ನೇಗಿಲ ಹೂಡಿದೆ ತನುವೆಂಬ ಹೊಲವ ಹಸನಾನಿ ಮಾಡಿದೆ ಶಮೆದಮೆ ಎರಡೆತ್ತು ನೇಗಿಲ ಹೂಡಿದೆ ತನುವೆಂಬ ಹೊಲವ ಹಸನಾನಿ ಮಾಡಿದೆ ಭವಸಾರ ತಿಳಿಸಲು ಕುಂಟಿಯ ಹೂಡಿದೆ ಭವಸಾರ ತಿಳಿಸಲು ಕುಂಟಿಯ ಹೂಡಿದೆ ಗುರುವೆಂಬ ಬೀಜವನ್ನು ಹೊಲದಲ್ಲಿ ಬಿತ್ತಿದೆ ಪರಮೇಶ್ವರ ಜಗದೀಶ್ವರ ಪರಮೇಶ್ವರ ಜಗದೀಶ್ವರ ಕಲಬುರಗಿ ಶ್ರೀ ಶರಣ ಬಸವೇಶ್ವರ ಕಲಬುರಗಿ ಶ್ರೀ ಶರಣ ಬಸವೇಶ್ವರ ಪರಮೇಶ್ವರ ಸಾವಿರ ಕುಳ್ಳಿಗೆ ಸಂತಾನ ನೀಡಿದೆ ಅಪಹಾಸ್ಯ ಮಾಡಿದರೆ ನಿನ್ನ ಲೀಲೆ ತೋರಿದೆ ಸಾವಿರ ಕುಳ್ಳಿಗೆ ಸಂತಾನ ನೀಡಿದೆ ಅಪಹಾಸ್ಯ ಮಾಡಿದರೆ ನಿನ್ನ ಲೀಲೆ ತೋರಿದೆ ಜಾತಿ ನನ್ನ ಮನೆಗೆ ಜ್ಯೋತಿ ನೀನಾದೆ ಜಾತಿ ನನ್ನ ಮನೆಗೆ ಜ್ಯೋತಿ ನೀನಾದೆ ದೊಡ್ಡಪ್ಪ ಅಪ್ಪಗೊಲಿದು ಶ್ರೀ ಕ್ಷೇತ್ರ ಮಾಡಿದೆ ಪರಮೇಶ್ವರ ಜಗದೀಶ್ವರ ಪರಮೇಶ್ವರ ಜಗದೀಶ್ವರ ಕಲಬುರಗಿ ಶ್ರೀ ಶರಣ ಬಸವೇಶ್ವರ ಕಲಬುರಗಿ ಶ್ರೀ ಶರಣ ಕಲಬುರಗಿ ಶ್ರೀ ಶರಣ ಕಲಬುರಗಿ ಶ್ರೀ ಶರಣ ಬಸವೇಶ್ವರ ಪರಮೇಶ್ವರ ಜಗದೀಶ್ವರ ಕಲಬುರಗಿ ಶ್ರೀ ಶರಣ ಬಸವೇಶ್ವರ ಕಲಬುರಗಿ ಶ್ರೀ ಶರಣ ಬಸವೇಶ್ವರ ಪರಮೇಶ್ವರ ಅರಳಗುಂಡಗಿಯಲ್ಲಿ ನಿನ್ನಯ ಜನನ ಸಾಲುಕ್ಯ ಮನೆತನಕ್ಕೆ ನೀನಾದೆ ಕಿರಣ ಅರಳಗುಂಡಗಿಯಲ್ಲಿ ನಿನ್ನಯ ಜನನ ಸಾಲುಕ್ಯ ಮನೆತನಕ್ಕೆ ನೀನಾದೆ ಕಿರಣ ನಿತ್ಯವೂ ಮಾಡಿದೆ ಗುರುವಿನ ಸ್ಮರಣ ನಿತ್ಯವೂ ಮಾಡಿದೆ ಗುರುವಿನ ಸ್ಮರಣ ಸತ್ಯಕಾಯಕ ಜ್ಯೋತಿ ನೀನಾದೆ ಶರಣ ಪರಮೇಶ್ವರ ಜಗದೀಶ್ವರ ಪರಮೇಶ್ವರ ಜಗದೀಶ್ವರ ಕಲಬುರಗಿ ಶ್ರೀ ಶರಣ ಬಸವೇಶ್ವರ ಕಲಬುರಗಿ ಶ್ರೀ ಶರಣ ಬಸವೇಶ್ವರ ಪರಮೇಶ್ವರ ಶಮೆದಮೆ ಎರಡೆತ್ತು ನೇಗಿಲ ಹೂಡಿದೆ ತನುವೆಂಬ ಹೊಲವ ಹಸನಾನಿ ಮಾಡಿದೆ ಶಮೆದಮೆ ಎರಡೆತ್ತು ನೇಗಿಲ ಹೂಡಿದೆ ತನುವೆಂಬ ಹೊಲವ ಹಸನಾನಿ ಮಾಡಿದೆ ಭವಸಾರ ತಿಳಿಸಲು ಕುಂಟಿಯ ಹೂಡಿದೆ ಭವಸಾರ ತಿಳಿಸಲು ಕುಂಟಿಯ ಹೂಡಿದೆ ಗುರುವೆಂಬ ಬೀಜವನ್ನು ಹೊಲದಲ್ಲಿ ಬಿತ್ತಿದೆ ಪರಮೇಶ್ವರ ಜಗದೀಶ್ವರ ಪರಮೇಶ್ವರ ಜಗ
ಜಗದೀಶ್ವರ ಕಲಬುರಗಿ ಶ್ರೀ ಶರಣ ಬಸವೇಶ್ವರ ಕಲಬುರಗಿ ಶ್ರೀ ಶರಣ ಬಸವೇಶ್ವರ ಪರಮೇಶ್ವರ ಸಾವಿರ ಕುಳ್ಳಿಗೆ ಸಂತಾನ ನೀಡಿದೆ ಅಪಹಾಸ್ಯ ಮಾಡಿದರೆ ನಿನ ಲೀಲೆ ತೋರಿದೆ ಸಾವಿರ ಕುಳ್ಳಿಗೆ ಸಂತಾನ ನೀಡಿದೆ ಅಪಹಾಸ್ಯ ಮಾಡಿದರೆ ನಿನ ಲೀಲೆ ತೋರಿದೆ ಜಾತಿ ನನ್ನ ಮನೆಗೆ ಜ್ಯೋತಿ ನೀನಾದೆ ಜಾತಿ ನನ್ನ ಮನೆಗೆ ಜ್ಯೋತಿ ನೀನಾದೆ ದೊಡ್ಡಪ್ಪ ಅಪ್ಪಗೊಲಿದು ಶ್ರೀ ಕ್ಷೇತ್ರ ಮಾಡಿದೆ ಪರಮೇಶ್ವರ ಜಗದೀಶ್ವರ ಪರಮೇಶ್ವರ ಜಗದೀಶ್ವರ ಕಲಬುರಗಿ ಶ್ರೀ ಶರಣ ಬಸವೇಶ್ವರ ಕಲಬುರಗಿ ಶ್ರೀ ಶರಣ ಕಲಬುರಗಿ ಶ್ರೀ ಶರಣ ಕಲಬುರಗಿ ಶ್ರೀ ಶರಣ ಬಸವೇಶ್ವರ. ಹಮಾಲರ ಸಂಘದ ಅಧ್ಯಕ್ಷರಾದ ಮೌಲಾನ ಡಿಗ್ಗಿ, ಗುಮಾಸ್ತ ಸಂಘದ ಅಧ್ಯಕ್ಷರಾದ ಭೀಮ್ಶಾ ಗುಮಾಸ್ತ್, ಆಹಾರ ಧಾನ್ಯ ಮತ್ತು ಬೀಜ ವ್ಯಾಪಾರಿಗಳ ಸಂಘದ ಸಂತೋಷ್ ಲಂಗಾರ್, ಕಾರ್ಯದರ್ಶಿಯಾದ ಬಸವರಾಜ್ ತಡ್ಕಲ್, ಉಪಾಧ್ಯಕ್ಷರಾದ ಶರಣಬಸಪ್ಪ ತಾವರ್ಗೇರ, ಜಂಟಿ ಕಾರ್ಯದರ್ಶಿ ಮಲ್ಲಿಕಾರ್ಜುನ್, ಖಜಾಂಚಿಯಾದ ಮಲ್ಲಿಕಾರ್ಜುನ್ ಮಾನ್ಕರ್, ಗುಲ್ಬರ್ಗಾ ದಾಲ್ ಮಿಲ್ಲರ್ಸ್ ಅಸೋಸಿಯೇಷನ್ ಚಂದ್ರಶೇಖರ್ ಕೋಬಾಳ್, ಉಪಾಧ್ಯಕ್ಷರಾದ ವಿಷ್ಣುದಾಸ್ ತಾಪಾಡಿಯಾ, ಶರಣಬಸಪ್ಪ ಮಚ್ಚಟ್ಟಿ, ಕಾರ್ಯದರ್ಶಿ ಹನುಮಂತರಾಯ ತೊಟ್ನಳ್ಳಿ, ಕೃಷಿ ಪರಿಕರ ಸಂಘದ ಅಧ್ಯಕ್ಷರಾದ ಬಸವರಾಜ್ ಮಂಗಲ್ಗಿ, ರಾಜಶೇಖರ್ ದೂರ್ಗಾದ್, ಅಶೋಕ್ ಲಿಂಗದೆ ಸೇರಿದಂತೆ ವಿವಿಧ ಸಂಘದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಚಿತ್ತಾಪುರ ಮತಕ್ಷೇತ್ರದಲ್ಲಿ ಅಕ್ರಮ ಮರಳುಗಾರಿಕೆ ಯಗ್ಗಿಲ್ಲದೆ ನಡೆಯುತ್ತಿದ್ದರೂ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಅಧಿಕಾರಿಗಳು ಕಣ್ಣಿದ್ದು ಕೂಡರಂತೆ ವರ್ತಿಸುತ್ತಿದ್ದಾರೆ ಎಂದು ಶ್ರೀರಾಮ ಸೇನೆಯ ರಾಷ್ಟ್ರೀಯ ಗೌರವಾಧ್ಯಕ್ಷ ಆಂದೋಲನದ ಸಿದ್ದಲಿಂಗ ಸ್ವಾಮೀಜಿ ಆರೋಪಿಸಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಬಿಜೆಪಿ ಸರ್ಕಾರ ಇದ್ದಾಗ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಶಾಸಕರಾಗಿದ್ದರು. ಆ ಸಂದರ್ಭದಲ್ಲಿ ಅವರ ಕಾರ್ಯಕರ್ತರು ಕರೆ ಮಾಡಿ ಮರಳುಗಾರಿಕೆ ಮಾಡಲು ಅನುಕೂಲ ಮಾಡಿಕೊಡಿ ಅಂತ ಕೇಳಿದ್ರು. ಆಗ ಸಚಿವರು ವಿರೋಧ ಮಾಡಿದ್ರು. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಅವರ ಪ್ರಾಮಾಣಿಕತೆ ಎಷ್ಟಿದೆ ಅಂತ ಬಟಾ ಬಯಲಾಗಿದೆ. ಇದು ಅಂಬೇಡ್ಕರ್ ಸರ್ಕಾರ ಅಂತ ಹೇಳಿದ ಸಚಿವರು ತಮ್ಮ ಮೂಗಿನ ನೇರಕ್ಕೆ ತಮ್ಮ ಕ್ಷೇತ್ರದಲ್ಲೇ ಹಗಲು ದರೋಡೆ ನಡೆಯುತ್ತಿದೆ, ಅದಕ್ಕೆ ಕಾರಣೀಭೂತರು ನಮ್ಮ ಜಿಲ್ಲೆ ಉಸ್ತುವಾರಿ ಸಚಿವರೇ ಎಂದು ದೂರಿದ್ರು. ಈ ವೇಳೆ ಮಾತನಾಡಿದ ಅವರು, ಪ್ರತಿನಿತ್ಯ ಕಾನೂನು ಬಾಹಿರವಾಗಿ ಅಕ್ರಮ ಮರಳು ಸಾಗಾಟ ಆಗ್ತಿದೆ. ಅಕ್ರಮ ಮರಳು ತಡೆಯುವಂತೆ ಮನವಿ ಮಾಡಿದ್ರು ಕಡಿವಾಣ ಹಾಕುವ ಕೆಲಸ ಡಿಸಿ ಅಧಿಕಾರಿಗಳು ಮಾಡಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು. ಸಿದ್ದರಾಮಯ್ಯನವರಿಗೆ ಪ್ರಶ್ನೆ ಹಾಕಿದರೆ ನೀನು ಬಿಜೆಪಿ ಅವನ ಅಂತ ಹೆದರಿಕೆ ಹಾಕ್ತಾರೆ, ಬೆದರಿಸ್ತಾರೆ ಈ ಕಾಂಗ್ರೆಸ್ನವರು. ಅದಕ್ಕೆ ನಾನು ಹೇಳೋದೇನೋ ನೋಡಿ, ನಮ್ಮ ಮಟ್ಟದ ಕಟ್ಟಡ ಡೆಮಾಲಿಷ್ ಮಾಡಿದಾಗ ಇಂಥವು 100 ಇದ್ದಾವೆ, ಅದ್ರ ಮೇಲೆ ಕ್ರಮ ತೊಗೊಳ್ರಿ ಅಂತ ಸಚಿವರು ಅಂದರು. ನೀವು ಅಂದ್ರಿ ಅಂದಮೇಲೆ ಈಗ ನನಗೆ ಗೊತ್ತಾಗಿದ್ದು ಇನ್ನೂ 99 ಇದ್ರೆ ತಂದುಕೊಡಿ ಅಂತ ಹೇಳಿದರು. ನಾವು 99 ಕೊಟ್ಟಿದ್ದೀವಿ. 99 ಇವತ್ತಿಗೂ ಕೂಡ ಸಚಿವರು ಅದರ ಮೇಲೆ ಆ್ಯಕ್ಷನ್ ಇಲ್ಲ. ಬಂದೇ ನವಾಜ್ ಆಸ್ಪತ್ರೆ ಕಟ್ತಾ ಇದ್ದಾರೆ, ನ್ಯಾಯಾಂಗ ನಿಂದನೆ ಆಗಿದೆ. ಈಗ 60 ಡೇಸ್ನಲ್ಲಿ ಆ್ಯಕ್ಷನ್ ತಗೋ ಅಂತ ಹೇಳಿತ್ತು, ಹೈಕೋರ್ಟ್ ಮಾಡಿಲ್ಲ. ಇವತ್ತು ನಾವು ನ್ಯಾಯಾಂಗ ನಿಂದನೆಯ ಪಿಟಿಷನನ್ನು ಹೈಕೋರ್ಟ್ ಡಬಲ್ ಬೆಂಚಿಗೆ ಹಾಕಿದ್ದೀವಿ. ಅದನ್ನು ನೀವು ಪ್ರಶ್ನೆ ಮಾಡಿ. 100 ಕಟ್ಟಡ ಅವ್ರ ಮನೆಯದು ಪ್ರಶ್ನೆ ಮಾಡಿ. ನೀವು ಕೇಳೇ ಇಲ್ಲ ನೋಡಿ. ನಾನು ಅವರು ನಮ್ಮ ಮಠ ಕೆಡವಿದ್ರಲ್ಲ ರೀ, ಕೆಡವಿದ ಮೇಲೆ ಅವರ ಲುಂಬಿನಿ ಮನೆ ಕಂಪೌಂಡು ಎಲ್ಲರದು ಈ ಲೈನಿಗಿದ್ದರೆ ಅವರು ಆಚೆ ಬಂದು ಹೀಗೆ ತೊಗೊಂಡಾರೆ. ಸರ್ ಇದು ನ್ಯಾಯನ ಅಂತ ಕೇಳ್ರಿ. ನೀವೇ ಅಕ್ರಮ ಕೇಳಿದಿರಿ, ಇನ್ನೊಬ್ಬರ ಕಟ್ಟಡ ಬಗ್ಗೆ ಮಾತಾಡ್ತಿರಲ್ಲ ಅಂತ ಕೇಳ್ರಿ. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಇನ್ ಗುಲ್ಬರ್ಗಾ ನ್ಯೂಸ್ನಲ್ಲಿ ಒಂದು ಪುಟ್ಟ ವಿರಾಮ. ವೈಜ್ಞಾನಿಕ ಜಾತಿ ಗಣತಿ ಮಾಡುವಂತೆ ವೀರಶೈವ ಲಿಂಗಾಯತ ಸಮಾಜದ ಮುಖಂಡರ ಒತ್ತಾಯ. ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ವರ್ಗಾವಣೆಗೆ ತೀವ್ರ ವಿರೋಧ.
ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅಡಿಯಲ್ಲಿನ ಮುಕ್ತಾಂಬಿಕಾ ಪದವಿ ಪೂರ್ವ ವಸತಿಯುಕ್ತ ವಿಜ್ಞಾನ ಮಹಿಳಾ ಮಹಾವಿದ್ಯಾಲಯ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅಡಿಯಲ್ಲಿನ ಮುಕ್ತಾಂಬಿಕಾ ಪದವಿ ಪೂರ್ವ ವಸತಿಯುಕ್ತ ವಿಜ್ಞಾನ ಮಹಿಳಾ ಮಹಾವಿದ್ಯಾಲಯ. ಗುಣಮಟ್ಟ ಶಿಕ್ಷಣ ನೀಡುತ್ತಿರುವ ಈ ಕಾಲೇಜಿನಲ್ಲಿ ಎಸ್ಎಸ್ಎಲ್ಸಿ ಫಲಿತಾಂಶದ ನಂತರ ಪಿಯುಸಿ ಪ್ರಥಮ ವರ್ಷಕ್ಕೆ ಪ್ರವೇಶಗಳು ಪ್ರಾರಂಭವಾಗುತ್ತಿವೆ. ಸುಸಜ್ಜಿತ ಹವಾನಿಯಂತ್ರಿತ ಕ್ಲಾಸ್ ರೂಮ್ಗಳು, ಎಲ್ಸಿಡಿ ಸ್ಮಾರ್ಟ್ ಕ್ಲಾಸ್ಗಳು, ಪರಿಣಿತ ಅಧ್ಯಾಪಕರಿಂದ ಬೋಧನೆ ಮತ್ತು ಉಚಿತ ಸಿಇಟಿ ತರಬೇತಿ, ಆಧುನಿಕ ಸಲಕರಣೆ ಹೊಂದಿದ ವಿಷಯವಾರು ಸುಸಜ್ಜಿತ ಪ್ರಯೋಗಾಲಯ, ಬೃಹತ್ ಗ್ರಂಥ ಭಂಡಾರ ಹೊತ್ತಿರುವ ಗ್ರಂಥಾಲಯ ಸೌಲಭ್ಯ, ಎಸ್ಡಿಆರ್ ಮಾದರಿಯಂತೆ ವರ್ಗಗಳು, ಪರೀಕ್ಷೆಗಳು ಮತ್ತು ಪ್ರತಿನಿತ್ಯ ಗೃಹಪಾಠ ನಡೆಸಲಾಗುವುದು. ವಿದ್ಯಾರ್ಥಿನಿಯರಿಗಾಗಿ ಸಕಲ ಆಧುನಿಕ ಸೌಲಭ್ಯ ಹೊಂದಿರುವ ಹಾಸ್ಟೆಲ್ ವ್ಯವಸ್ಥೆ ಮತ್ತು ಮುಂದೆ ಬಿಎಸ್ಸಿ ಅಗ್ರಿಯಲ್ಲಿ ಆಸಕ್ತಿ ಇರುವವರಿಗೆ ಕೃಷಿ ಜ್ಞಾನದ ಕ್ಲಾಸುಗಳು, ಕೃಷಿ ಕುರಿತಾದ ಮಾಹಿತಿ, ಮಾರ್ಗದರ್ಶನ ನೀಡಲಾಗುವುದು. ಎಸ್ಎಸ್ಎಲ್ಸಿ ಫಲಿತಾಂಶದ ನಂತರ ಪಿಯುಸಿ ಪ್ರಥಮ ವರ್ಷಕ್ಕೆ ಪ್ರವೇಶಗಳು ಪ್ರಾರಂಭವಾಗುತ್ತಿವೆ. ಯಾವುದೇ ಡೊನೇಷನ್ ಇಲ್ಲ. ಹಿಂದೆ ನಿಮ್ಮ ಸ್ಥಳ ಕಾಯ್ದಿರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಪ್ರಾಂಶುಪಾಲರು ದೂರವಾಣಿ ಸಂಖ್ಯೆ 08472273411 ಮತ್ತು 231192. ವಿರಾಮದ ನಂತರ ಮತ್ತೆ ಇನ್ ಗುಲ್ಬರ್ಗಾ ನ್ಯೂಸ್ಗೆ ಸ್ವಾಗತ. ಸರ್ಕಾರ ತಕ್ಷಣವೇ ವೈಜ್ಞಾನಿಕವಾಗಿ ಸಾಮಾಜಿಕ, ಶೈಕ್ಷಣಿಕ ಮತ್ತು ಆರ್ಥಿಕ ಜಾತಿ ಗಣತಿ ಮರು ಸಮೀಕ್ಷೆಗೆ ಆದೇಶ ಹೊರಡಿಸಬೇಕು ಎಂದು ವೀರಶೈವ ಲಿಂಗಾಯತ ಸಮಾಜದ ಮುಖಂಡರು ಒತ್ತಾಯ ಮಾಡಿದ್ದಾರೆ. ಈ ಕುರಿತು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿದ ವೀರಶೈವ ಲಿಂಗಾಯತ ಸಮಾಜದ ಮುಖಂಡ ರವಿ ಬಿರಾದರ್ ಅವರು, ರಾಜ್ಯದಲ್ಲಿ ಮೊದಲ ಬಾರಿಗೆ ಅತಿ ಹೆಚ್ಚು ವಿರೋಧವಾದ ಸಮೀಕ್ಷೆ ಇದಾಗಿದ್ದು, ಇದರಿಂದ ಸಮಾಜದ ನಡುವೆ ವೈಮನಸ್ಸು ಹುಟ್ಟು ಹಾಕಿದ್ದು, ಬೆರಳೆಣಿಕೆ ಸಮಾಜಕ್ಕೆ ಲಾಭ ಮಾಡಲು ಹೋಗಿ ದೊಡ್ಡ ಮಟ್ಟದ ಪೆಟ್ಟು ತಿನ್ನುವಂತಹ ಸನ್ನಿವೇಶಗಳು ಸರ್ಕಾರ ತಂದುಕೊಂಡಿದೆ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಾಗಲೆಲ್ಲ ವೀರಶೈವ ಲಿಂಗಾಯತ ಸಮಾಜದಲ್ಲಿ ಗೊಂದಲದ ವಾತಾವರಣ ಸೃಷ್ಟಿ ಮಾಡುತ್ತಿರುವುದು ಸೂಚಕದ ಸಂಗತಿಯಾಗಿದೆ. ಈ ಜಾತಿ ಗಣತಿಯನ್ನ ರಾಜ್ಯದ ಪ್ರತಿ ಮನೆಗೆ ಭೇಟಿ ನೀಡಿ ಸಮೀಕ್ಷೆ ಮಾಡಬೇಕಾದದ್ದು ರಾಜ್ಯ ಸರ್ಕಾರದ ಕರ್ತವ್ಯ. ಆದರೆ ಇದು ಕೆಲವರನ್ನ ಓಲೈಸಿಕೊಳ್ಳಲು ಒಂದು ರೂಮಿನಲ್ಲಿ ಕುಳಿತುಕೊಂಡು ಸಮೀಕ್ಷೆ ಮಾಡಿದ್ದು ದುರಂತ. ಹೀಗಾಗಿ ಸರ್ಕಾರ ತಕ್ಷಣವೇ ವೈಜ್ಞಾನಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕ ಹಾಗೂ ಆರ್ಥಿಕವಾಗಿ ಮರು ಜಾತಿ ಗಣತಿಗೆ ಆದೇಶವನ್ನ ಹೊರಡಿಸಬೇಕೆಂದು ಆಗ್ರಹಿಸಿದರು. ಸಮಾಜದ ವತಿಯಿಂದ ಈ ಒಂದು ಪತ್ರಿಕಾಗೋಷ್ಠಿ ಮತ್ತು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿರುವಂಥ ಬಂದಿರತಕ್ಕಂಥ ಎಲ್ಲ ಪ್ರಿಂಟ್ ಮೀಡಿಯಾ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾದ ಎಲ್ಲ ನಮ್ಮ ಆತ್ಮೀಯರಿಗೂ ಸ್ವಾಗತವನ್ನು ಕೋರುತ್ತೇನೆ. ವಿಷಯ ಕರ್ನಾಟಕ ರಾಜ್ಯದಲ್ಲಿ 1972ರಿಂದ ವೀರಶೈವ ಲಿಂಗಾಯತ ಸಮಾಜವನ್ನು ಒಡೆಯುವಂಥ ಕೆಲಸ ನಡೀತಾನೆ ಬರ್ತಾ ಇದೆ ನಿರಂತರವಾಗಿ ಬಂಧುಗಳೇ. ಇದು ಯಾಕಂದರೆ ಲಿಂಗಾಯತ ಸಮಾಜ ಜಾತಿ ಗಣತಿ ಮಾಡಿ ಒಡೆಯೋದ್ರಲ್ಲಿ ಅದು ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ಗೊತ್ತಾಗ್ತದಿಲ್ಲ. ಅದರಲ್ಲಿ ವಿಶೇಷವಾಗಿ ನಮ್ಮ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆದಾಗೆಲ್ಲ ನಮ್ಮ ಸಮಾಜ ಒಡೆದಿರೋಂಥದ್ದು ಭಾಳ ಒಂದು ದೊಡ್ಡ ಸೋಜಿಗದ ಸಂಗತಿ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ನಮ್ಮೆಲ್ಲ ಆಗ್ರಹ ಇದೆ, ಕರ್ನಾಟಕ ರಾಜ್ಯದಲ್ಲಿ ವೀರಶೈವ ಲಿಂಗಾಯತ ಸಮಾಜ ಅಂದರೆ ಸುಮಾರು 108 ಉಪಜಾತಿಗಳಿದ್ದಾವೆ. ಎಲ್ಲ ಜಾತಿಗಳನ್ನು ಒಡೆದು ನಮ್ಮನ್ನು ಕಮ್ಮಿ ತೋರಿಸುವಂಥ ಒಂದು ದೊಡ್ಡ ಷಡ್ಯಂತ್ರ, ಹುನ್ನಾರ ನಡೆದಿದೆ. ಇದನ್ನು ಯಾರಿಗೆ ಮೆಚ್ಚಿಸ್ಲಿಕ್ಕಾಗಿ ಅವರು ಸರ್ಕಾರ ಮಾಡ್ತಾ ಇದೆ, ಇದು ನಮ್ಮ ಪ್ರಶ್ನೆ ಇದೆ.
ನಿಮ್ಮ ಏನಪ್ಪ ಅಂದರೆ ನಿಮ್ಮ ಸರ್ಕಾರದ ನಿಮ್ಮ ಪಕ್ಷದ ಹೈಕಮಾಂಡ್ಗಳಿಗೆ ಮೆಚ್ಚಿಸಬೇಕಾಗಿದೆಯಾ ಅಥವಾ ಬೇರೆ ಯಾವುದನ್ನ ಸಮುದಾಯಗಳಿಗೆ ಮೆಚ್ಚಿಸೋಕ್ಕೋಸ್ಕರ ಇದನ್ನು ಮಾಡ್ತಾಯಿದ್ದೀರಾ, ಬೇರೆ ಧರ್ಮದ ಒಂದು ಮೆಚ್ಚುಗೆ ಪಡೆಯಲು ಇದು ಮಾಡ್ತಾಯಿದ್ದೀರೋ ಅಥವಾ ಇದೇನು ವೋಟ್ ಬ್ಯಾಂಕ್ ಪಾಲಿಟಿಕ್ಸಾ ಏನು ಅಂತ ನಮ್ಮ ಪ್ರಶ್ನೆ ಇದೆ ಬಂಧುಗಳು. ಅದಕ್ಕೆ ನಮ್ಮ ವಿಶೇಷವಾದ ಬೇಡಿಕೆ ಮತ್ತು ಆಗ್ರಹ, ಯಾವುದೇ ಕಾರಣಕ್ಕೂ ಸಹ ಈ ಒಂದು ಜಾತಿ ಸಮೀಕ್ಷೆ ಏನು ಮಾಡಿದ್ದೀರಿ ಇದು ಎಲ್ಲಿನೂ ಯಾರ ಮನೆಗೂ ಬಂದಿಲ್ಲ. ನೀವೇನಪ್ಪ ಅಂದರೆ ಒಂದು ರೂಮ್ನಲ್ಲಿ ಕುಂತು ಇದು ಒಂದು ರೆಡಿ ಮಾಡ್ಕೊಂಡು ಮಾಡಿರೋ ಅಂಥ ಸಮೀಕ್ಷೆ ಅಂತ ಈಗಾಗಲೇ ಸಾಕಷ್ಟು ಜನ ಹೇಳಿದ್ದಾರೆ. ಮತ್ತು ವಿಶೇಷವಾಗಿ ಕರ್ನಾಟಕ ಸರ್ಕಾರದ ಕಾಂಗ್ರೆಸ್ ಪಕ್ಷದಲ್ಲಿರುವಂಥ ನಮ್ಮ ಬಸವರಾಜ ಶಿವಗಂಗನವರು ಏನಪ್ಪ ಅಂದರೆ ಈಗ ನಮ್ಮ ಅವರೊಬ್ಬ ಶಾಸಕರು, ಕಾಂಗ್ರೆಸ್ ಪಕ್ಷದ ಶಾಸಕರು, ನಮ್ಮ ಸಮಾಜದ ಶಾಸಕರು, ಅವರೇ ಹೇಳಿದ್ದಾರೆ, ನಿನ್ನೆ ಅವರು ಸ್ಟೇಟ್ಮೆಂಟ್ ಮಾಡಿದ್ದಾರೆ, ಪಕ್ಷದಲ್ಲಿರುವಂಥ ಎಲ್ಲ 39 ಶಾಸಕರುಗಳು ರಾಜೀನಾಮೆ ಕೊಡಬೇಕಂತ ಅವರು ಆಗ್ರಹ ಮಾಡಿದ್ದಾರೆ. ಅವರ ಆಗ್ರಹಕ್ಕೆ ನಮ್ಮ ಬೆಂಬಲ ಸಹ ಇರುತ್ತೆ. ಯಾಕಂದರೆ ಇದೇನಾದರೂ ಒಂದು ವೇಳೆ ಜಾರಿ ಬಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥ ಎಲ್ಲ ವೀರಶೈವ ಸಮಾಜದ ಶಾಸಕರುಗಳಿರ್ಬೋದು, ಮಂತ್ರಿಗಳಿರ್ಬೋದು, ಇವತ್ತೇನಪ್ಪ ಅಂದ್ರೆ ಅವರು ರಾಜೀನಾಮೆ ಕೊಟ್ಟು ಆಚೆ ಬರಬೇಕಂತ ನಮ್ಮ ಸಮಾಜದ ವತಿಯಿಂದ ನಾವು ಆಗ್ರಹ ಮಾಡ್ತೀವಿ. ಮತ್ತು ಇನ್ನೊಂದು ವಿಶೇಷವಾಗಿ ಕೇವಲ ವೀರಶೈವ ಲಿಂಗಾಯತ ಸಮಾಜವನ್ನು ಯಾಕೆ ಟಾರ್ಗೆಟ್ ಮಾಡ್ತಿದ್ದೀರಿ, ಇದರಲ್ಲಿ ಮಾತ್ರ ಯಾಕೆ ಉಪಜಾತಿಗಳು ಮಾಡಿದ್ದೀರಿ? ಹಾಗಾದರೆ ಬೇರೆ ಯಾವುದೇ ಜಾತಿಗಳಲ್ಲಿ ಕರ್ನಾಟಕದಲ್ಲಿರುವ ಬೇರೆ ಯಾವುದೇ ಜಾತಿಗಳಲ್ಲಿ ನಿಮಗೆ ಉಪಪಂಗಡಗಳಿಲ್ವಾ? ಉದಾಹರಣೆಗೆ ತಗೋಬೇಕಾದ್ರೆ ಮುಸ್ಲಿಂ ಧರ್ಮದಲ್ಲಿ ಎಷ್ಟು ಜಾತಿಗಳಿದ್ದಾವೆ, ಅದನ್ನು ಮಾತ್ರ ಒಟ್ಟಾಗಿ ತೋರಿಸಿದ್ದೀರಿ. ಏನು ಹುನ್ನಾರ ನಡೀತಾ ಇದೆ ಇದು? ಮುಸ್ಲಿಮ್ರಲ್ಲಿ ಎಷ್ಟಿದ್ದಾವೆ? ಇವತ್ತು ಅನ್ಸಾರಿಗಳಿದ್ದಾರೆ, ಸಯ್ಯದಿಗಳಿದ್ದಾರೆ, ಖುರೇಶಿಗಳಿದ್ದಾರೆ, ಪಿಂಜಾರಿದ್ದಾರೆ, ಪಠಾಣ್ರಿದ್ದಾರೆ, ಅನೇಕ ಅದರಲ್ಲೂ ಸಹ ಉಪಜಾತಿಗಳು ಸಿಯಾ ಸುನ್ನಿ ಬೇಕಾದಷ್ಟು ಉಪಜಾತಿ ಇದ್ದಾವೆ. ಅದರಲ್ಲಿ ಮಾತ್ರ ಅವ್ರನ್ನೆಲ್ಲ ಮುಸ್ಲಿಮ್ ಅಂತ ತೋರಿಸ್ತೀರಿ, ನಮ್ಮ ಜಾತಿ ಮಾತ್ರ ಯಾಕೆ ಹೊಡಿತಾ ಇದ್ದೀರಿ? ಇದರಿಂದ ಏನು ರಾಜಕೀಯ ಷಡ್ಯಂತ್ರ ಇದೆ ಅಂತ ನಮ್ಮ ಪ್ರಶ್ನೆ ಇದೆ. ಅದೇ ರೀತಿಯಾಗಿ ಉದಾಹರಣೆ ಹೇಳಬೇಕಾದ್ರೆ ಇವತ್ತು ಕುರುಬ ಸಮಾಜದಲ್ಲೂ ಸಹ ಹಾಲು ಕುರುಬರಿದ್ದಾರೆ, ಜೇನು ಕುರುಬರಿದ್ದಾರೆ, ಗೊಲ್ಲ ಕುರುಬರಿದ್ದಾರೆ, ಗೊಂಡ ಕುರುಬರಿದ್ದಾರೆ, ನಾಯಕ ಕುರುಬರಿದ್ದಾರೆ, ಗೌಡ ಕುರುಬರಿದ್ದಾರೆ ಮತ್ತು ಕುಂಚಟಿಗ ಕುರುಬರಿದ್ದಾರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ, ಕರ್ನಾಟಕ ದಕ್ಷಿಣ ಭಾಗದಲ್ಲಿ. ಇಷ್ಟೆಲ್ಲ ಕುರುಬ ಜಾತಿಗಳಿದ್ದಾಗ ನೀವು ಕುರುಬರದ್ದು ಮಾತ್ರ ಒಂದೇ ಜಾತಿ ಅಂತ ತೋರಿಸ್ತೀರಿ. ಈಗ ಉದಾಹರಣೆಗೆ ನಮಗಿಂತ ಮುಂಚೆನೇ ಪ್ರೆಸ್ ಮೀಟ್ ಮಾಡಿದ್ದಾರೆ. ತಳವಾರ ಸಮಾಜ ಕೂಡ ಇವತ್ತೇನಪ್ಪ ಪೊಲೀಸ್ ಸಮಾಜ ಒಡೆದು ತಳವಾರ ಬೆಸ್ತ ಅಂತ ಏನೇನೋ ಮಾಡಿ ಅದನ್ನು ಸಮಾಜಕ್ಕೆ, ಅದು ಕೂಡ ಒಂದು ದೊಡ್ಡ ಸಮಾಜ ನಮ್ಮ ಕರ್ನಾಟಕದಲ್ಲಿ, ಅದನ್ನು ಒಡೆಯುವಂಥ ವ್ಯವಸ್ಥೆ ನೀವು ಮಾಡ್ತಾಯಿದ್ದೀರಿ. ಯಾವುದೇ ಕಾರಣಕ್ಕೂ ಇದನ್ನು ಆಗೋಕ್ಕೆ ನಾವು ಬಿಡೋದಿಲ್ಲ ಅಂತ ನಾವೆಲ್ಲ ಇಲ್ಲಿ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಸೇರಿದ್ದೀವಿ. ಮತ್ತು ವಿಶೇಷವಾಗಿ ಇನ್ನೊಂದು ವಿಷಯ, ಈ ಜಾತಿ ಗಣತಿ ಮಾಡೋ ಅಂಥ ಅಧಿಕಾರ ರಾಜ್ಯ ಸರ್ಕಾರಕ್ಕೆ ಇಲ್ಲವೇ ಇಲ್ಲ. ಜಾತಿ ಗಣತಿ ಮಾಡಬೇಕಿರೋದು ಅಧಿಕಾರ ಇರೋದು ಓನ್ಲಿ ಕೇಂದ್ರ ಸರ್ಕಾರಕ್ಕೆ ಮಾತ್ರ ಸಂವಿಧಾನದಲ್ಲಿ. ಅದನ್ನು ಇವರು ಯಾವ ಆಧಾರದಲ್ಲಿ ಜಾತಿ ಗಣತಿ ಮಾಡಿದಂತ ತರ್ತಾ ಇದ್ದಾರೆ ನಮ್ಗೆ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಇದೆಲ್ಲ ಪ್ರಶ್ನೆಗಳಿದ್ದಾವೆ. ಮತ್ತು ವೀರಶೈವ ಲಿಂಗಾಯತ ಸಮಾಜ ಇದರಲ್ಲಿ ಏನು ಮಾಡಿದ್ದಾರೆ, ರೆಡ್ಡಿ ಲಿಂಗಾಯತರನ್ನೇ ಬಿಟ್ಬಿಟ್ಟಿದ್ದಾರೆ ಟೋಟಲಿ. ಅವ್ರನ್ನ ರೆಡ್ಡಿ ಅಂತ ಸೇರಿಸಿದ್ದಾರೆ, ಆಂಧ್ರ ರೆಡ್ಡಿಗಳನ್ನು ಸೇರಿಸಿದ್ದಾರೆ ಏನಂತ ಗೊತ್ತಿಲ್ಲ. ಹಾಗಾದರೆ ಇಲ್ಲಿ ಸಮಾಜದಲ್ಲಿ ಇರ್ತಕ್ಕಂಥ ಎಷ್ಟು ಜನ ಇವತ್ತು ಸಚಿವರುಗಳಿದ್ದಾರೆ, ಶಾಸಕರಿದ್ದಾರೆ. ಉದಾಹರಣೆಗಾಗಿ ಶರಣಬಸಪ್ಪ ದರ್ಶನಾಪುರ ಸಾಹೇಬರು ಇರ್ಬೋದು, ಅಮರೇಗೌಡ ಬಯ್ಯಾಪುರ್ ಇದ್ದಾರೆ, ಬಸವರಾಜ ರಾಯರೆಡ್ಡಿ ಇದ್ದಾರೆ, ಇವರೆಲ್ಲ ಲಿಂಗಾಯತ. GT ಪಾಟೀಲ್ ಇದ್ದಾರೆ, ನಮ್ಮ ಬೀಳಿಗೆ ಶಾಸಕರಿದ್ದಾರೆ, ಆಮೇಲೆ ಇನ್ನೊಬ್ಬ ನಮ್ಮ ರೋಣ ಶಾಸಕರಿದ್ದಾರೆ. ಇವರೆಲ್ಲ ರೆಡ್ಡಿ ಲಿಂಗಾಯತ ಶಾಸಕರಲ್ವ? ಹಾಗಾದರೆ ನಾಡಗೌಡರಿದ್ದಾರೆ, ಸಾಕಷ್ಟು ಶಾಸಕರುಗಳಿದ್ದಾರೆ, ಎಲ್ಲ ಲಿಂಗಾಯತರು. ನೀವೆಲ್ಲ ನಾನು ಕಾಂಗ್ರೆಸ್ ಪಕ್ಷದಲ್ಲಿರತಕ್ಕಂಥ ಶಾಸಕರುಗಳಿಗೆ ಒಂದು ಕಿವಿ ಮಾತನ್ನು ಹೇಳಕ್ಕೆ ಬಯಸ್ತೀನಿ. ನೀವೆಲ್ಲ ಶಾಸಕರುಗಳಾಗಿರೋದು ವೀರಶೈವ ಲಿಂಗಾಯತ ಸಮಾಜದ ಮುಖ ಹೊತ್ಕೊಂಡು ಮತ್ತು ವೀರಶೈವ ಲಿಂಗಾಯತ ಸಮಾಜದ ಓಟ್ಗಳು ತೊಗೊಂಡು ನೀವು ಇವತ್ತು ಶಾಸಕರಾಗಿದ್ದೀರಿ, ಮಂತ್ರಿಗಳಾಗಿದ್ದೀರಿ. ಇವತ್ತು ಸರ್ಕಾರ ಆಗೋಕ್ಕೂ ಸಹ ವೀರಶೈವ ಲಿಂಗಾಯತ ಸಮಾಜದ ದೊಡ್ಡ ಕೊಡುಗೆ ಇದೆ ಕರ್ನಾಟಕದಲ್ಲಿ. ನಿಮ್ಮನ್ನೆಲ್ಲ ನೋಡಿ, ನಿಮ್ಮನ್ನೆಲ್ಲ ನಂಬಿಕೊಂಡು ಇವತ್ತೇನಪ್ಪ ಅಂದರೆ ನಿಮ್ಗೆ ಅಧಿಕಾರಕ್ಕೆ ತಂದಿದ್ದಾರೆ. ನೀವು ಯಾವುದೇ ಕಾರಣಕ್ಕೂ ಸಹ ಈ ಸಮೀಕ್ಷೆ ಏನಪ್ಪ ಅಂದರೆ ಜಾರಿ ಆಗದಿರಂಗೆ ನೀವು ನೋಡ್ಕೋಬೇಕು. ಇಲ್ಲ ಅಂದರೆ ನೀವೆಲ್ಲರೂ ಸಹ ನಮ್ಮ ಜೊತೆ ಬರಬೇಕು. ವಿಶೇಷವಾಗಿ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಮಂತ್ರಿಗಳು, ನಮ್ಮ ಸಮಾಜದ ಮಂತ್ರಿಗಳಿರ್ಬೋದು ಮತ್ತು ಅನೇಕ ಹಿರಿಯ ಶಾಸಕರುಗಳಿರ್ಬೋದು, ಇವತ್ತು ತಾವೆಲ್ಲರೂ ಸೇರಿ ಬಸವ ಜಯಂತಿ ಏನಪ್ಪ ಅಂದರೆ 30ನೇ ತಾರೀಕು ಬಸವ ಜಯಂತಿ ಸಹ ಮಾಡಲು ಹೊರಟಿದ್ದೀರಿ. ನಮ್ಗೆ ಭಾಳ ಸಂತೋಷದ ವಿಷಯ, ಮಾಡಿರಿ. ಆದರೆ ಅದರ ಜೊತೆಗೆ ಈ ಸಮಾಜದಲ್ಲಿ ನಡೀತಾ ಇರ್ತಕ್ಕಂಥ ಅನ್ಯಾಯ, ಸಮಾಜದ ಮೇಲೆ ಆಗ್ತಾ ಇರ್ತಕ್ಕಂಥ ಸರ್ಕಾರದ ಅನ್ಯಾಯವನ್ನು ಕೂಡ ತಾವು ಖಂಡಿಸಬೇಕು ಮತ್ತು ನಮ್ಮ ಜೊತೆ ಕೈ ಜೋಡಿಸ್ಬೇಕಾಗತ್ತೆ. ಇದು ಒಂದು ವೇಳೆ ಇದು ಏನಪ್ಪ ಅಂದರೆ ಜಾರಿಗೊಂಡ್ರೆ. ಅದಕ್ಕೆ ನಮ್ಮ ಆಗ್ರಹ ಇದೆ, ಯಾವುದೇ ಕಾರಣಕ್ಕೂ ಸಹ ಈ ಒಂದು
ಇದು ಒಂದು ಏನು ಜನಗಣತಿ ಮಾಡಿದಿರಿ, ಸಾಮಾಜಿಕ ಆರ್ಥಿಕ ಮತ್ತು ಶೈಕ್ಷಣಿಕವಾಗಿ ಮಾಡ್ತೀವಿ ಅಂತೇನೇನು ಮಾಡಿದಿರಿ, ಇದು ಬೋಗಸ್ ಜನಗಣತಿ ಇದೆ. ಇದು ನೀವು ಒಂದು ರೂಮಲ್ಲಿ ಕೂತ್ಕೊಂಡು ಮಾಡಿದ್ದೀರಿ. ಇದಕ್ಕೆ ನಾವು ಯಾವುದೇ ಕಾರಣಕ್ಕೂ ನಮ್ಮ ಸಮಾಜ ಇಡೀ ಕರ್ನಾಟಕ ರಾಜ್ಯದ ಒಪ್ಪೋದಿಲ್ಲ. ಈಗಾಗಲೇ ಸಮಾಜದ ಅನೇಕ ಮುಖಂಡರು ರಾಜ್ಯ ಮಟ್ಟದಲ್ಲಿ ಸಹ ಇದನ್ನು ಏನಪ್ಪ ಅಂದರೆ ಪತ್ರಿಕಾಗೋಷ್ಠಿ ಮಾಡಿ ಮತ್ತು ಮಾಧ್ಯಮಗಳ ಮೂಲಕ ಹೇಳಿದ್ದಾರೆ. ನಮ್ಮ ಕಲಬುರಗಿ ಜಿಲ್ಲೆಯಿಂದಲೂ ಸಹ ನಾವು ಇದನ್ನು ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಉಗ್ರ ಹೋರಾಟ. ಸುದ್ದಿಗೋಷ್ಠಿಯಲ್ಲಿ ವೀರಶೈವ ಲಿಂಗಾಯತ ಸಮಾಜದ ಮುಖಂಡರಾದ ಅಣ್ಣಾರಾವ್ ದುತ್ತರ್ಗಾಂವ್, ಮಂಜುನಾಥ್ ರೆಡ್ಡಿ, ದಿವ್ಯಾ ಹಾಗರ್ಗಿ, ದೊಡ್ಡಪ್ಪಗೌಡ ಪಾಟೀಲ್, ಮಹಂತಗೌಡ ಪಾಟೀಲ್, ಸುನಿಲ್ ಓಗಿ, ಸಿದ್ದರಾಜ್ ಇಟಗಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಘಂವಾರ್ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯ ವರ್ಗಾವಣೆ ರದ್ದು ಮಾಡುವಂತೆ ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಸದಸ್ಯರು ಒತ್ತಾಯಿಸಿದ್ದಾರೆ. ಈ ಕುರಿತು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಘಂವಾರ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಪ್ರಿಯಾಂಕಾ ಹಾಗೂ ಉಪಾಧ್ಯಕ್ಷರಾದ ಸಹರಾ ಬಾನು ಹಾಗೂ ಸದಸ್ಯರು, ಘಂವಾರ್ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಶ್ರೀಕಾಂತ್ ದೊಡ್ಮನಿ ಅವರು ಅಧಿಕಾರ ವಹಿಸಿಕೊಂಡ ಕೆಲವೇ 6 ತಿಂಗಳಲ್ಲಿ ಜನಸ್ನೇಹಿಯಾಗಿ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ. ಮೇಲಾಧಿಕಾರಿಗಳು ಕುತಂತ್ರದಿಂದ ಅವರನ್ನ ವರ್ಗಾವಣೆ ಮಾಡಿದ್ದಾರೆ ಎಂದು ದೂರಿದ ಅವರು, ಪದೇ ಪದೇ ಅಧಿಕಾರಿಗಳ ವರ್ಗಾವಣೆ ಮಾಡುವುದರಿಂದ ನಮ್ಮ ಗ್ರಾಮದ ಅಭಿವೃದ್ಧಿ ಕುಂಠಿತವಾಗುತ್ತಿದೆ. ಹೀಗಾಗಿ ಕೂಡಲೇ ಶ್ರೀಕಾಂತ್ ದೊಡ್ಮನಿ ಅವರು ವರ್ಗಾವಣೆಗೆ ರದ್ದು ಮಾಡಬೇಕು ಎಂದು ಆಗ್ರಹಿಸಿದ್ದಾರೆ. ನಮ್ಮ ಘಂವಾರ್ ಗ್ರಾಮ ಪಂಚಾಯತಿ ಕೇವಲ 6 ತಿಂಗಳಾಯ್ತು. ಶ್ರೀಕಾಂತ್ ದೊಡ್ಮನಿ ಅಂತವರು ಅಧಿಕಾರಿಗಳು ಬಂದು ಏಕಾಏಕವಾಗಿ ಅನಾವಶ್ಯಕವಾಗಿ ವರ್ಗಾವಣೆ ಮಾಡಿದ್ದಾರೆ. ಅಧಿಕಾರಿಗಳು ಮನವಿ ಪತ್ರ ಕೊಟ್ಟರು ಅದು ವರ್ಗಾವಣೆ ಕ್ಯಾನ್ಸಲ್ ಮಾಡಲಾಗ್ಯಾರ. ಈಗ ಯಾಕಂದ್ರೆ ನೀರಿನ ಸಮಸ್ಯೆ ಬೇರೆ ಅದ ರೀ. ಈಗ ಜನರದ್ದು ಸಾರ್ವಜನಿಕರ ಉದ್ಯೋಗ ಖಾತ್ರಿದಾಗಿರ್ಬೋದು ಹಲವಾರು 6 ತಿಂಗಳದಾಗ ಯಾವುದೇ ಅಧಿಕಾರಿಗಳಿಗೆ ಯಾವುದೇ ಮಾಹಿತಿ ಸಿಗಲ್ಲ ಹಳ್ಳ್ಯಾಗ ರೀ. ಯಾಕಂದ್ರೆ 5 ತಿಂಗಳಿಗೊಮ್ಮೆ 6 ತಿಂಗಳಿಗೊಮ್ಮೆ ಮಾಡಿದ್ರೆ ನಮ್ಮ ಪಂಚಾಯತಿ ಅಭಿವೃದ್ಧಿ ಮಾಡೋಕ್ಕೆ ಕುಂಠಿತ ಆಗಕತ್ತದ ರೀ. ಅದಕ್ಕಾಗಿ ಇದೇ ಇದ್ದ ಪೀಳಿಗೆಗೆ ಮುಂದುವರಿಸಬೇಕಾಗಿ ತಮ್ಮಲ್ಲಿ ವರದಿಗಾರರ ಮುಖಾಂತರ ಅಧಿಕಾರಿಗಳಿಗೆ ತಿಳಿಪಡಿಸ್ತಿದ್ದೇವೆ. ಸುಮ್ಮನೆ ಮಾಡ್ಯಾರ ಸರ್, ಕಾರಣ ಗೊತ್ತಾಗಿಲ್ಲ ರೀ. ಅದೇ ಕಾರಣನೇ ಕೊಡಲಾಗ್ಯಾರ. ಅವ್ರು ಕೇಳಿದ್ರು, ಇಲ್ಲಪ್ಪ 3 ಪಂಚಾಯತಿ ಅವ, ಅದಕ್ಕೊಂದು ಪಂಚಾಯತಿ ತೆಗ್ದಿವಿ ಅಂತ ಅಂದಾರ್ರಿ ಅವರು. 3 ಪಂಚಾಯತಿ ಇನ್ನೊಬ್ಬರಿಗೆ ಚೌವಣ್ಣನವ್ರಿಗೆ 5 ಪಂಚಾಯತಿ ಅವ್ರಿ, ಅವ್ರಿಗೆ ತೆಗೀರಿ ಅಂತ ಅಲ್ಲಿ ಹಾಕಿಲ್ರಿ. ಇವ್ರಿಗೆ ಏಕಾಏಕಾಕಿ ಬೇರೆ ಒಬ್ಬರಿಗೆ ಗ್ರೇಡ್ 1 ಪಂಚಾಯತಿ ಅವ್ರಿಗೆ ಬೇರೆ ಕಾರ್ಯದರ್ಶಿಗೆ ತಂದು ಇಲ್ಲಿ ನೇಮಕ ಹಾಕ್ಯಾರ ನಮ್ಮ ಪಂಚಾಯತಿಗೆ ರೀ. ಅದು ಸಸ್ಪೆಂಡ್ ಆಗ್ಯಾರ. ಆ ಕಡೆ ಬೇರೆ ಅಫ್ಜಲ್ಪುರ ಹಸುರುಗುಂಡಿಗೆ ಪೀಡಿಯೋಗಿ ರೀ, ಅಲ್ಲಿದವನಿಗೆ ತಂದು ನಮಗೆ ನೇಮಕ ಮಾಡ್ಯಾರ, ನಾವು ಮಾಡಲ್ಲ ಅಂತಂದೀವಿ ರೀ. ಯಾಕಂದ್ರೆ ನಾವು 6 ತಿಂಗಳದಾಗ ಒಬ್ಬೊಬ್ಬರಿಗೆ ಅಧಿಕಾರಿಗಳು ಚೇಂಜ್ ಮಾಡ್ಕೊತ ಕೂತ್ರೆ ನಮ್ಮ ಅಭಿವೃದ್ಧಿ ಆಗ್ಲಿಕ್ಕೆ ಕುಂಠಿತ ಆಗ್ತದೆ ರೀ ಸದ್ಯ. ಯಾಕಂದ್ರೆ ಒಂದು ತಂಬಾಗಿ ಮುಂದೆ ಹೋಗ್ಬೇಕಾದ್ರೆ ಬೇಸಿಗೆ ಹೋಗಿಬಿಡ್ತದೆ ರೀ, ನೀರಿನ ಸಮಸ್ಯೆ ಆಗ್ತದೆ ರೀ. ಮತ್ತು ಅವ ಬಂದು ತಿಳ್ಕೊಬೇಕಾದ್ರೆ ಮತ್ತು 6-7 ತಿಂಗಳು ಹೋಗ್ತಾರೆ, ಅವಧಿ ಮುಗಿದು ಹೋಗಿಬಿಡ್ತದೆ ನಮ್ಮ ಪಂಚಾಯತಿದ್ರೆ. ಡಿಸೆಂಬರ್ಗೆ ಅವಧಿ ಐತೆ ರೀ ನಮ್ಮದು. ಅದರ ಸಲುವಾಗಿ ಯಾವುದೇ ಕಾರಣಕ್ಕೂ ಈ ಪಿಡಿಯೋ ಬಂದ ಮೇಕೆ ರೀ ಎಲ್ಲ ವರ್ಕ್ ಮಾಡ್ಯಾರ. ಜನರ ಸ್ಪಂದನೆ ಕಾರ್ಯಕ್ರಮಗಳು ಮಾಡ್ಯಾರ ರೀ, ಗ್ರಾಮ ಸಭೆ ಮಾಡ್ಯಾರ ರೀ. ಪ್ರತಿಯೊಂದು ಹಳ್ಳಿ ತಿರುಗಿ ಎಲ್ಲ ನೀರಿನ ಸಮಸ್ಯೆ ಬಗೆಹರಿಸಿದ್ದಾರೆ. ಮತ್ತು ಎಲ್ಲ ಕಡೆಗೆ ಫೋನ್ ರಿಸೀವ್ ಮಾಡ್ತಾರೆ. 3 ಪಂಚಾಯತಿ ಇದ್ರೂ ಪರವಾಗಿಲ್ಲ ರೀ. ಎಲ್ಲ ವರ್ಕ್ ಸಮಸ್ಯೆಗಳು ಬದಲಾವಣೆ. ಈಗ ಅಭಿವೃದ್ಧಿ ಕಡೆಗೆ ನಾವು ಕಾಲಿಡೋ ಟೈಮ್ನಾಗ ಇವ್ರು ಏಕೈಕವಾಗಿ ಯಾವುದೋ ಪಂಚಾಯತಿ ಅವನಿಗೆ ಸಿಕ್ಕಿಲ್ಲ ತಂದಿಗೆ ಇಲ್ಲಿ ಹಾಕಿ ಇವ್ರಿಗೆ ವರ್ಗಾವಣೆ ಮಾಡಿದ್ದಾರೆ. ಇನ್ನೂ 2 ಪಂಚಾಯತಿ ಇದ್ದವ್ರು ಇದೇ ಪೀಡೆ ಅವ್ರಿಗೆ. ಆ ಪಂಚಾಯತಿ ತೆಗಿಬೋದಿತ್ತು. ನಾವು ಸುಮಾರು 2 ವರ್ಷದಿಂದ 3 ವರ್ಷದಿಂದ ಮಾಡಕತ್ತಿವ್ರು. ಈಗ 6 ತಿಂಗಳದಾಗ ತೆಗೆದ ಸಲಗೆ ನಮಗೆ ಭಾಳ ಬೇಜಾರಾಗಿಬಿಟ್ಟದ್ರಿ. ಯಾಕಂದ್ರೆ ಎಲ್ಲ ಕೆಲಸಗಳಿಗೆ ಬೇಸಿಗೆದಾಗ ನಮ್ಮೂರಿನ ಗ್ರಾಮ ಪಂಚಾಯತಿ ಒಳಗೆ ಸುಮಾರು ಹಳ್ಳಿಗಳಿಗೂ ನೀರಿನ ಭಾಳ ಸಮಸ್ಯೆ ಅದ ರೀ ಸದ್ಯ. ಈಗ ಇವ್ರು ಬಂದು ತಿಳ್ಕೊಬೇಕ 2 ತಿಂಗಳೊಟ್ಟಿಗೆ ಜನರಿಗೆ ತೊಂದರೆ ನಾವು ಅನುಭವಿಸ್ಬೇಕಾಗ್ತದೆ ರೀ. ಬೇಸಿಗೆ ಹೋಗಿಬಿಡ್ತದೆ ಸದ್ಯ. ಸುದ್ದಿಗೋಷ್ಠಿಯಲ್ಲಿ ಶಿವಶರಣಪ್ಪ ಹೊಸಮನಿ, ವಿಶ್ವರಾಧ್ಯ ಬಡಿಗೇರ್, ತಾರಾ ಸಿಂಗ್ ರಾಠೋಡ್, ಬಸವರಾಜ್ ಮಾಡ್ಗಿ, ಮಹಮ್ಮದ್ ಮುಕ್ತಮ್, ನಿಂಗನಗೌಡ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಇದೀಗ ಮತ್ತೊಮ್ಮೆ ಮುಖ್ಯಾಂಶಗಳು. ದಾಲ್ಮಿಲ್ ಮಾಲೀಕರು ಹಾಗೂ ವಿವಿಧ ಸಂಘ ಸಂಸ್ಥೆಗಳಿಂದ ಶರಣಬಸವೇಶ್ವರ ದೇವಸ್ಥಾನಕ್ಕೆ ಆಹಾರ ಧಾನ್ಯ ಸಮರ್ಪಣೆ. ಪ್ರಿಯಾಂಕ್ ಖರ್ಗೆ ಆಡಳಿತದಲ್ಲಿ ಅಕ್ರಮ ದಂಧೆಕೋರರ ಹಾವಳಿ, ಆಂದೋಲ ಸ್ವಾಮೀಜಿ ಆರೋಪ. ವೈಜ್ಞಾನಿಕ ಜಾತಿ ಗಣತಿ ಮಾಡುವಂತೆ ವೀರಶೈವ ಲಿಂಗಾಯತ ಸಮಾಜದ ಮುಖಂಡರ ಒತ್ತಾಯ. ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ವರ್ಗಾವಣೆಗೆ ತೀವ್ರ ವಿರೋಧ. ಇದೇ ಹೊತ್ತಿನ ಇನ್ ಗುಲ್ಬರ್ಗಾ ನ್ಯೂಸ್. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಇನ್
ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅಡಿಯಲ್ಲಿನ ಮುಕ್ತಾಂಬಿಕಾ ಪದವಿ ಪೂರ್ವ ವಸತಿಯುಕ್ತ ವಿಜ್ಞಾನ ಮಹಿಳಾ ಮಹಾವಿದ್ಯಾಲಯ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅಡಿಯಲ್ಲಿನ ಮುಕ್ತಾಂಬಿಕಾ ಪದವಿ ಪೂರ್ವ ವಸತಿಯುಕ್ತ ವಿಜ್ಞಾನ ಮಹಿಳಾ ಮಹಾವಿದ್ಯಾಲಯ. ಗುಣಮಟ್ಟ ಶಿಕ್ಷಣ ನೀಡುತ್ತಿರುವ ಈ ಕಾಲೇಜಿನಲ್ಲಿ ಎಸ್ಎಸ್ಎಲ್ಸಿ ಫಲಿತಾಂಶದ ನಂತರ ಪಿಯುಸಿ ಪ್ರಥಮ ವರ್ಷಕ್ಕೆ ಪ್ರವೇಶಗಳು ಪ್ರಾರಂಭವಾಗುತ್ತಿವೆ. ಸುಸಜ್ಜಿತ ಹವಾನಿಯಂತ್ರಿತ ಕ್ಲಾಸ್ ರೂಮ್ಗಳು, ಎಲ್ಸಿಡಿ ಸ್ಮಾರ್ಟ್ ಕ್ಲಾಸ್ಗಳು, ಪರಿಣಿತ ಅಧ್ಯಾಪಕರಿಂದ ಬೋಧನೆ ಮತ್ತು ಉಚಿತ ಸಿಇಟಿ ತರಬೇತಿ, ಆಧುನಿಕ ಸಲಕರಣೆ ಹೊಂದಿದ ವಿಷಯವಾರು ಸುಸಜ್ಜಿತ ಪ್ರಯೋಗಾಲಯ, ಬೃಹತ್ ಗ್ರಂಥ ಭಂಡಾರ ಹೊತ್ತಿರುವ ಗ್ರಂಥಾಲಯ ಸೌಲಭ್ಯ, ಎಸ್ಬಿಆರ್ ಮಾದರಿಯಂತೆ ವರ್ಗಗಳು, ಪರೀಕ್ಷೆಗಳು ಮತ್ತು ಪ್ರತಿನಿತ್ಯ ಗೃಹಪಾಠ ನಡೆಸಲಾಗುವುದು. ವಿದ್ಯಾರ್ಥಿನಿಯರಿಗಾಗಿ ಸಕಲ ಆಧುನಿಕ ಸೌಲಭ್ಯ ಹೊಂದಿರುವ ಹಾಸ್ಟೆಲ್ ವ್ಯವಸ್ಥೆ ಮತ್ತು ಮುಂದೆ ಬಿಎಸ್ಸಿ ಅಗ್ರಿಯಲ್ಲಿ ಆಸಕ್ತಿ ಇರುವವರಿಗೆ ಕೃಷಿ ಜ್ಞಾನದ ಕ್ಲಾಸುಗಳು, ಕೃಷಿ ಕುರಿತಾದ ಮಾಹಿತಿ, ಮಾರ್ಗದರ್ಶನ ನೀಡಲಾಗುವುದು. ಎಸ್ಎಸ್ಎಲ್ಸಿ ಫಲಿತಾಂಶದ ನಂತರ ಪಿಯುಸಿ ಪ್ರಥಮ ವರ್ಷಕ್ಕೆ ಪ್ರವೇಶಗಳು ಪ್ರಾರಂಭವಾಗುತ್ತಿವೆ. ಯಾವುದೇ ಡೊನೇಷನ್ ಇಲ್ಲ. ಹಿಂದೆ ನಿಮ್ಮ ಸ್ಥಳ ಕಾಯ್ದಿರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಪ್ರಾಂಶುಪಾಲರು ದೂರವಾಣಿ ಸಂಖ್ಯೆ 08472273411 ಮತ್ತು 231192.